ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್. ಫುಲ್ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಂಟ್ರಿ ಮಾಡಿದ್ದೀನಿ, ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿದೆ. ಸುಮಾರು ಜನರು ಎದುರ್ಕೊಂಡ್ ಬಿಡ್ತಾರೆ ಇಲ್ಲೇ. ಸೊ ಈವನ್ ಪೊಸಿಷನ್ ಬಂದ್ಬಿಟ್ಟು ಮೈನಸ್ ಅಲ್ಲಿ ಆಯ್ತು. ಸುಮಾರು ಜನರು ಎಕ್ಸಿಟ್ ಆಗ್ಬಿಡ್ತಾರೆ ಭಯ ಆಗಿ. ಓಕೆ, ಸೊ ಒಂದೇ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಲೈಫ್ ಲಾಂಗ್ ಇರೋ ಒಂದು ಜರ್ನಿ. ಈಗ ನೋಡಿ, ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್ ಅಲ್ಲಿರುತ್ತೆ. ಸೆಲ್ ಲಿಮಿಟ್ ಸಹ ಇಟ್ಟಿದ್ದೀನಿ. ಟಾರ್ಗೆಟ್ ಬಂದ್ರೆ ಟಾರ್ಗೆಟ್ ಬುಕ್ ಮಾಡೋಣ ಅಂತ ಇದ್ದೀನಿ. ಸುಮಾರು ಜನರಿಗೆ ಇವಾಗೂ ಸಹ ಟೆನ್ಷನ್ ಆಗ್ತಾನೆ ಇರುತ್ತೆ, ಬಿ ಪಿ ರೈಸ್ ಆಗತ್ತೆ, ಮತ್ತೆ ಬೈತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ನ. ಮತ್ತೆ ಈಗ ನೋಡಿ, ಅಷ್ಟು ಮೊಮೆಂಟಮ್ ಆಯ್ತಾ, ಮತ್ತೆ ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಶುರು ಆಯ್ತು. ಎಕ್ಸಿಟ್ ಆಗ್ಬೇಕಾ ಹೋಲ್ಡ್ ಮಾಡ್ಬೇಕಾ, ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸಿಪ್ಲೈನ್ ಆಗಿರ್ಬೇಕು, ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಹೀಗಿದ್ರೇನೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರಕ್ ಆಗತ್ತೆ, ಸರ್ವೈವ್ ಆಗ್ತೀರಾ. ಇಲ್ಲ ಅಂತಂದ್ರೆ ಯಾವುದೋ ಒಂದು ದಿವಸ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಗ್ಯಾಂಬ್ಲಿಂಗ್ ಅಂತ ಹೇಳಿಬಿಟ್ಟು ಆಚೆ ಹೋಗ್ಬಿಡ್ತೀರಾ. ಅರ್ಥ ಮಾಡ್ಕೊಳ್ಳಿ ಸರ್. ಟಾರ್ಗೆಟ್ ನ ಇಟ್ಟಿದ್ದೀನಿ, ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತಾನೆ ಇದ್ದೇನೆ. ನೋಡಿ, ಇದೇನಾ ಫಸ್ಟ್ ಡೇ ನಾನು ಎಷ್ಟೋ ದಿವಸದಿಂದ ತೋರಿಸ್ತಾ ಇದ್ದೀನಲ್ವಾ. ಸೇಮ್ ಪ್ಲಾನ್ ಆಫ್ ಆಕ್ಷನ್, ಸೇಮ್ ಥಿಂಗ್, ಎವ್ರಿ ಡೇ ಸೇಮ್. ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಸ್ಟಾಪ್ ಲಾಸ್ ಇಟ್ಟಾದ್ರೆ ಸ್ಟಾಪ್ ಲಾಸ್. ಇನ್ನು ಈವನ್ ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿದೆ. ಏನಾದ್ರು ನನ್ಗೆ ಟೆನ್ಷನ್ ಆಗ್ತಿದ್ಯಾ? ನಿಮ್ಗೂ ಸಹ ಈಗ ಟೆನ್ಷನ್ ಆಗ್ತಾ ಇರುತ್ತೆ. ಸುಮಾರು ಜನರು ಇಲ್ಲೇ ಎಕ್ಸಿಟ್ ಆಗ್ತಾರೆ. ಆದ್ರೆ ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲಿಂದಾನೇ ಟಾರ್ಗೆಟ್ ಕೊಡುತ್ತೆ ಸರ್. ಇದು ಸ್ಟಾಕ್ ಮಾರ್ಕೆಟ್ ಗೇಮ್ ಸರ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಮೈಂಡ್ ಗೇಮ್. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಕೊಂತೀರಾ, ಅಷ್ಟು ಮುಂದೆ ಹೋಗ್ತೀರಾ. ಒಂದೇ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇವತ್ತು ನಾಳೆ ಏನು ಎಂಡ್ ಆಗಲ್ಲ ಸರ್. ನಾವು ಸತ್ತೋಗ್ತೀವಿ, ಆದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ಎಂಡ್ ಇರಲ್ಲ. ನಮ್ಮ ಮಕ್ಕಳು ಸಹ ಟ್ರೇಡಿಂಗ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಕೊನೆಗೆ ಟಾರ್ಗೆಟ್ ಇಟ್ಟಾಯ್ತು. ನೀವು ಸಹ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಸರ್.